ನೀವೆಷ್ಟು ಒಳ್ಳೆಯವರು ಡ್ಯಾಡ್. 20 ವರ್ಷ ನಿಮ್ಮ ಪ್ರೀತಿನ ಕಳ್ಕೊಂಡ್ಬಿಟ್ನಲ್ಲ. ನೀವು ಅಮ್ಮ ಜೊತೆಗಿದ್ದಿದ್ರೆ ಆ 20 ವರ್ಷ ಎಷ್ಟು ಚೆನ್ನಾಗಿರೋದಲ್ವಾ ಡ್ಯಾಡ್? ಏನು ಮಾಡಲಿ, ಎಲ್ಲ ನಾನು ಮಾಡಿದ ತಪ್ಪು. ಆ ದೇವರು ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಟ್ಟ. 20 ವರ್ಷ ಮಗನಿಂದ ನನ್ನ ದೂರ ಮಾಡಿಬಿಟ್ಟ. ನಿನ್ನ ಖುಷಿ, ನಿನ್ನ ಸಂತೋಷ ನೋಡೋ ಭಾಗ್ಯ ನನಗೆ ಸಿಗಲೇ ಇಲ್ಲ. ಅಮ್ಮನಿಂದ ದೂರ ಆಗೋಂಥ ತಪ್ಪೇನು ಮಾಡಿದ್ರೆ ಡ್ಯಾಡ್? ಯಾಕೆ ಡ್ಯಾಡ್ ಸುಮ್ಮನಾದ್ರಿ? ನೀವು ತಪ್ಪು ಮಾಡಿದೀನಿ ಅಂತ ಹೇಳಿದ್ರಲ್ಲ, ಅಮ್ಮನಿಂದ ದೂರ ಆಗೋಂಥ ತಪ್ಪು ಏನು ಮಾಡಿದ್ದೀರಾ? ಹೇಳಿ ಡ್ಯಾಡ್, ಏನು ತಪ್ಪು ಮಾಡಿದ್ದೀರಾ? ನೋಡಾದಿ, ನಾನು ನಿಮ್ಮಮ್ಮ ಯಾಕೆ ದೂರ ಆದ್ವಿ ಅಂತ ನಾನು ನಿನಗೆ ಇವತ್ತು ಹೇಳ್ದೆ ಇದ್ರೆ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗೇ ಆಗತ್ತೆ. ಅಲ್ಲಿವರೆಗೂ ನೀನು ಕೇಳದೆ ಇದ್ರೆ ಒಳ್ಳೇದು. ಈಗಲೇ ಹೇಳಿದ್ರೆ ಏನು ಡ್ಯಾಡ್ ಪ್ರಾಬ್ಲಮ್ಮು? ನಾನು ತಿಳ್ಕೊಬಾರ್ದಾ? ತಿಳ್ಕೋಬಾರ್ದು ಅಂತಲ್ಲ, ಈಗ ಅದಕ್ಕೆ ಸರಿಯಾದ ಸಮಯ ಬಂದಿಲ್ಲ. ಡ್ಯಾಡ್ ಅದು ಹಾಗಲ್ಲ ಡ್ಯಾಡ್. ಪ್ಲೀಸ್, ನಿನಗೆ ಹಳೇದನ್ನೆಲ್ಲ ಹೇಳಬಾರ್ದು ಅಂತಲ್ಲ, ಆದರೆ ನನಗದನ್ನ ಈಗ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನೀನು ಅದನ್ನು ನನಗೆ ನೆನಪು ಮಾಡೋ ಪ್ರಯತ್ನ ಮಾಡಬೇಡ. ನನಗೆ ತಡ್ಕೊಳಕ್ಕಾಗಲ್ಲ. ಡ್ಯಾಡ್ ಪ್ಲೀಸ್ ಆದಿ, ಆರ್ತಿಯಿಂದ ನಿನ್ನಿಂದ ದೂರ ಆಗಿ ನಾನು ಆಗಲೇ ಕುಗ್ಗೋಗಿದ್ದೀನಿ. ಮತ್ತೆ ಅದನ್ನೆಲ್ಲ ನೆನಪು ಮಾಡಬೇಡ. ಸರಿ ಡ್ಯಾಡ್, ನಾನು ಮತ್ತೆ ನಿಮಗೆ ಕೇಳಕ್ಕೆ ಹೋಗಲ್ಲ. ಆದರೆ ನಾನು ಕೇಳೋದಕ್ಕೂ ಮುಂಚೆ, ಬೇರೆ ಯಾರಾದರೂ ನನಗೆ ಬಂದು ಹೇಳೋದಕ್ಕೂ ಮುಂಚೆ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಸರಿಯಾದ ಸಮಯ ಬಂದಾಗ ನಾನೇ ಹೇಳ್ತೀನಿ. ಊಟ ಮಾಡು. ಅಂಕಲ್, ಯಾಕೆ ಅರ್ಧಕ್ಕೆ ಕೈ ತೊಳಿತಾ ಇದ್ದೀರಾ? ಹೊಟ್ಟೆ ತುಂಬಿತು ಅದಕ್ಕೆ. ನೀ ನನಗೆ ಬಿಡಿಸು ಸ್ವಾತಿ. ಮುನಸ್ಸು ಮನಸ್ಸಿಗೆ, ಹೊಟ್ಟೆಗಲ್ವಲ್ಲ. ಉಪವಾಸ ಇದ್ದ ತಕ್ಷಣ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತಾ? ಹುಳಿ ಸೂಪರ್ ಆಗಿರೋ ಹಾಗಿದೆ. ಅಡುಗೆ ತುಂಬ ಚೆನ್ನಾಗಿ ಮಾಡಕ್ಕೆ ಕಲ್ತಿದ್ದೆ ಸ್ವಾತಿ. ಇಂಥ ಊಟ ಮಾಡೋಕ್ಕೂ ಅದೃಷ್ಟ ಬೇಕು. ಆರ್ಯ, ನೀನೇನೇ ಹೇಳು, ಊಟದ ಮುಂದೆ ಈ ಮುನಸು ಮನಸ್ತಾಪಗಳೆಲ್ಲ ಮಾಡಿಕೊಂಡ್ರೆ ನಾವು ತಾನೇ ಹಸ್ಕೊಂಡು ಕೂತಿರ್ಬೇಕು. ನಮ್ಮ ಆರೋಗ್ಯನೇ ಹಾಳಾಗೋದು. ಇನ್ನು ಮುಂದೆ ಯಾರಿಗೂ ಯಾವುದಕ್ಕೂ ಕಾಯ್ದೆ ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆರ್ಯ, ನನ್ನ ಮುಖ ಯಾಕೋ ನೋಡ್ತಾ ಇದೆಯಾ? ಊಟ ಮಾಡು ನೀನು. ಸ್ವಾತಿ ಎಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ. ಸ್ವಾತಿ, ನೀನು ಕೂತ್ಕೊಳ್ಳಮ್ಮ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಪರವಾಗಿಲ್ಲ ಆಂಟಿ, ನಾನು ಆಮೇಲೆ ಮಾಡ್ತೀನಿ. ಅರೇ ರೇ ರೇ ರೇ, ಏನಮ್ಮ ಇವತ್ತು ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಏನು ವಿಶೇಷ? ನಿಮ್ಮ ಫ್ರೆಂಡ್ ಜೊತೆ ಫಿಲ್ಮಿಗೆ ಹೋಗ್ತಾ ಇದೆಯಾ? ಹಾಗೇನಿಲ್ಲ ಆಂಟಿ, ಸುಮ್ಮನೆ ಉಟ್ಕೊಂಡೆ. ನೀನ್ಯಾಕಮ್ಮ ಸ್ವಾತಿ ಬೇಜಾರು ಮಾಡ್ಕೋತೀಯ? ಊಟ ಮಾಡಕ್ಕೆ ಮನಸ್ಸಿಲ್ಲ ಅಂತ ಅನ್ಸುತ್ತೆ. ಬಾ, ನೀನು ಕೂತ್ಕೊಂಡು ಊಟ ಮಾಡು.
ಡ್ಯಾಡ್, ನಿಮ್ದೊಂದು ಮಾತು ಕೇಳಲ್ಲ? ನಿಮಗೆ ನನ್ನ ಕಂಡ್ರೆ ಎಷ್ಟಿಷ್ಟ? ಈಗ ಯಾಕದೆಲ್ಲ? ಹೇಳಿ ಡ್ಯಾಡ್, ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ. ಇಷ್ಟು ಇಷ್ಟನಾ? ಇಷ್ಟೇ, ನಿಜವಾಗ್ಲೂ ಇಷ್ಟನಾ? ಇಷ್ಟು. ಇದೇನ್ ಡ್ಯಾಡ್, ಫಸ್ಟು ಇಡೀ ಮುಷ್ಟಿ ತೋರಿಸಿದ್ರಿ, ಇವಾಗ ಅರ್ಧ ಮುಷ್ಟಿ ತೋರಿಸ್ತಾ ಇದ್ದೀರಾ. ಈ ಅರ್ಧದಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಹೇಳಿ ಡ್ಯಾಡ್, ಇನ್ನರ್ಧದಲ್ಲಿ ಯಾರಿದ್ದಾರೆ? ಇಲ್ಲ, ಯಾರೂ ಇಲ್ಲ. ಹೇಳಿದ್ನಲ್ಲ, ನನ್ನ ಹೃದಯ ಇರೋದು ಇಷ್ಟೇ. ಇದ್ರ ತುಂಬ ನೀವೇ ಇರೋದು. ನೀವೇ ಅಂದ್ರೆ ಯಾರ್ಯಾರು? ಹೇಳಿ ಡ್ಯಾಡ್. ಹೇಳಿದ್ನಲ್ಲ ಅದೇ, ನೀವೇ ಅಂತ. ಒಂದು ನಾನು, ಇನ್ನೊಂದು ಯಾರು? ನನಗೆ ಗೊತ್ತು ಅದು ಯಾರು ಅಂತ. ನಾನು ಹೇಳಲ್ಲ? ನನಗೆ ಗೊತ್ತು ಡ್ಯಾಡ್, ನಿಮ್ಮ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ. ಅದನ್ನ ಹೇಳೋದಕ್ಕೆ ನೀವು ಹೆದರ್ಕೋತಾ ಇದ್ದೀರಾ. ಇಲ್ಲ, ಅವ್ರ ಹೆಸರು ಹೇಳಿದ್ದಕ್ಕೆ ನಾಚಿಕೆ ಆಗ್ತಿದ್ಯಾ? ಹೇಳಿ ಡ್ಯಾಡ್. ಆದಿ, ನಾನೇ ನಿನಗೆ ಹೇಳೋಣ ಅಂತ ಇದ್ದೆ. ಅದು ಅಮ್ಮ ತಾನೇ. ಗೊತ್ತಿದ್ದು ನನ್ನ ಬಾಯಲ್ಲೇ ಕೇಳಬೇಕು ಅಂತ ಆಸೆನಾ? ಹಾಗೇನಿಲ್ಲ ಡ್ಯಾಡ್, ನನಗೆ ಗೊತ್ತು ನಿಮ್ಮ ಮನಸ್ಸಿನಲ್ಲಿ ನನ್ನ ಅಮ್ಮನ ಬಿಟ್ರೆ ಮೂರನೇವ್ರಿಗೆ ಜಾಗ ಇಲ್ಲ ಅಂತ, ಅಲ್ವಾ ಡ್ಯಾಡ್? ನಿಮ್ಮ ಈ ಪುಟ್ಟ ಹೃದಯದಲ್ಲಿ ನನಗೆ ಅಮ್ಮನಿಗೆ ಮಾತ್ರ ಪ್ರೀತಿ ಸಿಗ್ಬೇಕು. ಬೇರೆ ಯಾರಾದರೂ ಎಂಟ್ರಿ ಕೊಟ್ರೆ ನಾವು ಬಿಡಲ್ಲ. ನಿಮ್ಮ ಪ್ರೀತಿ ನನಗೆ ಅಮ್ಮನಿಗೆ ಮಾತ್ರ ಮಾತ್ರ ಮಾತ್ರ. ಏನಾಯ್ತು? ಯಾಕೆ ಎದ್ದು ಹೋಗ್ತಾ ಇದ್ದೀರಾ? ನೀವಿಲ್ಲೇ ಮಲ್ಕೊಳ್ಳಿ, ನಾನು ಹೊರಗಡೆ ಸೋಫಾದ ಮೇಲೆ ಮಲಗ್ತೀನಿ. ಸೋಫಾದ ಮೇಲೆ ಮಲ್ಕೊಳ್ಳೋಂಥದ್ದು ಏನಾಗಿದೆ ನಿಮಗೆ? ಯಾಕೆ, ನನ್ನ ಮೇಲೆ ಕೋಪನಾ ನಿಮಗೆ? ಅದೇನಾದರೂ ಆಗಿಲ್ಲ, ನೀವು ಸಂತೋಷವಾಗಿದ್ದೀರ ತಾನೇ, ಅಷ್ಟೇ ಸಾಕು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಕಾಫಿ ಕೊಟ್ಟಾಗ್ಲೂ ಅಷ್ಟೇ ಫೋನ್ ಬಂತೆ ಅಂತ ಹೇಳಿ ನಾಟಕ ಮಾಡ್ಕೊಂಡು ದೂರ ಹೋದ್ರಿ. ನಾನು ಮಾಡಿದ ಮಾತ್ರ ತಪ್ಪು, ನೀವು ಮಾಡಿದ ಮಾತ್ರ ಸರಿನಾ? ಬೆಳಿಗ್ಗೆ ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ನೋದಕ್ಕೂ ನಿಮಗೆ ಟೈಮ್ ಇಲ್ಲ ಅಲ್ವಾ? ಪ್ರತಿದಿನ ನನ್ನ ಡ್ರಾಪ್ ಮಾಡಿ ಅಂತ ಕೇಳ್ತಾ ಇದ್ದವರು ಇವತ್ತು ಒಂದು ಮಾತು ನನಗೆ ಹೋಗಿ ಬರ್ತೀನಿ ಅಂತ ಕೂಡ ಹೇಳದೆ ಹೊರಟೋದೆ. ಅಂದಮೇಲೆ ನಿಮಗೆ ನನಗಿಂತ ಅವನೇ ಮುಖ್ಯ ಆಗ್ಬಿಟ್ಟ ಅಲ್ವಾ? ಹೋಗಿ ಅವನ ಜೊತೆಗೆ ಇದ್ಬಿಡಿ. ಏನು ಮಾತು ಅಂತ ಆಡ್ತಾ ಇದ್ದೀರಾ? ನಿಮ್ಮಿಂದ ನಾನು ಈ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ. ಹೌದು, ನಾನೀಗ ಸಂತೋಷವಾಗಿ ಇದ್ದೀನಿ,
ಕಳ್ಕೊಂಡಿದ್ದ ಪ್ರೀತಿ ನನಗೆ ಮತ್ತೆ ವಾಪಸ್ ಸಿಕ್ಕಿದೆ. ನನ್ನವರೆಲ್ಲರೂ ಹತ್ರ ಆಗ್ತಾ ಇದ್ದಾರೆ. ಅವನ ಜೊತೆ ಮಾತಾಡಿದೆ, ಅವನನ್ನ ಮೀಟ್ ಮಾಡಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಕಾಳಜಿ ಪ್ರೀತಿ ಇಲ್ಲ ಅಂತ ಅನ್ಕೊಂಡ್ರ? ನಿಮ್ಮನ್ನು ನಾನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ನೀವು ಹೇಳ್ತಾ ಇರೋದೇನು ನಾನೆಲ್ಲ ಸಂಬಂಧಗಳನ್ನ ಕಳ್ಕೊಳ್ಬೇಕು ಅಂತನಾ? ನಾನೆಲ್ಲಿ ಹಾಗೆ ಹೇಳಿದೆ? ನೀವು ಇಂಡಿಪೆಂಡೆಂಟ್ ಆಗ್ತಾ ಇದ್ದೀರಾ ಅಂತ ಹೇಳಿದೆ. ಏನು ನಿಮ್ಮ ಮಾತಿನ ಅರ್ಥ? ನೀವು ಮಾಡ್ತಿರೋ ಅನರ್ಥಗಳಿಗೆ ಅರ್ಥ ಹುಡ್ಕೋದಕ್ಕಾಗುತ್ತಾ? ದಿನ ಏನೋ ಒಂದು ನೆಪ ಹೇಳಿ ಅವನು ಮೀಟ್ ಮಾಡೋದು ಮಾತಾಡೋದು ಸರಿನಾ? ಇದು ನೀವು ಮಾಡ್ತಿರೋದು ಅನರ್ಥ ಅಲ್ವಾ? ಸಾಕು ಸುಮ್ಮನೆ ಇರಿ ಸೂರ್ಯರೇ. ನಾನು ಏನೇ ಮಾಡಿದ್ರೆ ನೀವು ನನ್ನ ಅನುಮಾನಿಸ್ತೀರಾ? ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಬಯಸೋಳು. ನೀವು ಆರ್ಯ ಚೆನ್ನಾಗಿರ್ಬೇಕು, ಹಾಗೆ ಅವನು ಚೆನ್ನಾಗಿರ್ಬೇಕು ಅಂತ ಬಯಸೋಳು ನಾನು. ಅದ್ರಲ್ಲಿ ಏನಿದೆ ಅನರ್ಥ? ಎಷ್ಟು ಆಸೆ ಆಕಾಂಕ್ಷೆನ ಇಟ್ಕೊಂಡಿರ್ತೀನಿ. ಕಳೆದು ಹೋಗಿರೋ ವಸ್ತುಗಳೆಲ್ಲ ನನಗೆ ಮತ್ತೆ ವಾಪಸ್ ಸಿಕ್ಕಿದೆ. ಅದಕ್ಕೆ ನಾನು ಅಷ್ಟೊಂದು ಸಂತೋಷವಾಗಿರೋದು. ಅದಕ್ಕೆ ಅವನು ಕಾರಣನೇ. ನಿಮ್ಮ ಮಾತಿನರ್ಥ ನಾನೆಲ್ಲ ಸಂಬಂಧಗಳನ್ನ ಕಳ್ಕೊಳ್ಬೇಕು ಅಂತನಾ? ಯಾಕೆ ನಾನು ಸಂತೋಷವಾಗಿರೋದು ನಿಮಗೆ ಇಷ್ಟ ಇಲ್ವಾ? ಈಗ ನಾನು ಹೇಳ್ದೆ ಇದ್ರು ನೀವು ಖುಷಿಯಾಗಿರ್ತೀರ ತಾನೆ? ನಾನು ಹೇಳ್ದೆ ಅಂತ ಅವನನ್ನ ಬಿಟ್ಬಿಡ್ತೀರಾ? ಇಲ್ಲ ತಾನೆ? ಹಾಗೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಾನು ನಿಮಗೆ ಅಷ್ಟೊಂದು ಬೇಡವಾದ್ನ? ನಾನಂದ್ರೆ ನಿಮ್ಗೆ ಅಷ್ಟೊಂದು ಅಸಡ್ಡೆನಾ? ನನಗೀಗ ವಾದ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ನೋಡಿ, ಮಕ್ಕಳ ಮುಂದೆ ಈ ರೀತಿ ಜಗಳ ಆಡೋದು ಸರಿಯಲ್ಲ. ನಿಮ್ಮ ಪಾಡಿಗೆ ನೀವು ಬಿಟ್ಬಿಡಿ. ಹಾಗಾದ್ರೆ ನಾನು ನಿಮ್ಮ ದೃಷ್ಟಿಯಲ್ಲಿ ಜಗಳ ಗಂಟಿ ಥರ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿದ್ದೀರಿ? ಹೇಳಿದ್ನಲ್ಲ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಮತ್ತೆ ಯಾಕೆ ತಲೆ ತಿಂತೀರಾ? ನೆಮ್ಮದಿಯಾಗಿರೋದಕ್ಕೆ ಬಿಡಲ್ವಾ? ನೋಡ್ದೇನೋ ಅವ್ರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ನಿನ್ನನ್ನು ಮೀಟ್ ಮಾಡಿ ಮಾತಾಡಿದ್ದಕ್ಕೆ ನನಗೆ ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ, ಎಲ್ಲ ಸಂಬಂಧಗಳನ್ನ ಕಳ್ಕೊಂಡ್ಬಿಡ್ಬೇಕು ಅಂತ. ನಿಮ್ಮ ಊರಲ್ಲಿ ನಾನು ಯಾರನ್ನೇ ಕಳ್ಕೊಂಡ್ರು ನನ್ನ ಉಸಿರು ನಿಂತಾಗೆ ಕಣೋ. ಆರ್ಯ ಅವರೇ, ಅಂಕಲ್ಲು ಆಂಟಿ ಮತ್ತೆ ಮಲ್ಗೋ ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅಂಕಲ್ ಆಚೆ ಬಂದು ಹಾಲಲ್ಲಿ ಸೋಫಾ ಮೇಲೆ ಮಲಗಿದ್ದಾರೆ. ಯಾಕೆ ಅಂಕಲ್ ಆಂಟಿ ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ಕೋತಿದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಅಂತ ಹೇಳಿ ಸ್ವಾತಿ, ಅಪ್ಪ ಅಮ್ಮನ ಕೋಪನ ದೂರ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ಬಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಯೋಕ್ಕಾಗ್ತಿಲ್ಲ ನನ್ನ ಕೈಲಿ. ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ನನ್ನ ಹತ್ರ ಅದಕ್ಕೆ ದಾರಿನೂ ಇದೆ. ಅದೇನು ಅಂತ ಹೇಳು ಸ್ವಾತಿ. ಹೇಳ್ತೀನಿ, ಆದರೆ ನೀವು ಅದಕ್ಕೆ ಒಪ್ಕೋತಿರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ ಅಂದರೆ ನಾನು ಖಂಡಿತವಾಗ್ಲೂ ಒಪ್ತೀನಿ. ಅದು ನೀವು ನನ್ನ ಅದೇನು ಅಂತ ಬೇಗ ಹೇಳೆ. ನೀವು ನನ್ನ ಕರೆಂಟ್ ಹೋಯ್ತು, ನಾನು ಕ್ಯಾಂಡಲ್ ತರ್ತೀನಿ.
ಸ್ವಾತಿ ಏನು ಮಾಡಬೇಕು ಅಂತ ಹೇಳಲೇ ಇಲ್ಲ ನೀನು. ನೀವು ನನ್ನ ಮದ್ವೆ ಆಗ್ಬೇಕು. ಏನು? ನೀವು ನನ್ನ ಮದ್ವೆ ಆದ್ರೆ ನಾನು ನಿಮಗೆ ಸಿಗ್ತೀನಿ. ಹಾಗೆ ಅಂಕಲ್ ಮತ್ತೆ ಆಂಟಿ ಇಬ್ರು ಒಂದಾಗ್ತಾರೆ. ಮದ್ವೆ ಒಂದು, ಸಾಲ್ವೇಷನ್ 2. ಆಯ್ಕೆ ನಿಮ್ಗೆ ಬಿಟ್ಟಿದ್ದು. ಏನೋ ಏನೋ ಆಗಿದೆ, ಮನಸ್ಸು ಹಾದಿ ತಪ್ಪಿದೆ, ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ, ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಇಳಿಸಿ ಬಿಟ್ಟೆ ನೀ ಜಪವ. ಏನೋ ಏನೋ ಆಗಿದೆ, ನನಗೆ ಗೊತ್ತೇ ಆಗದೆ. ಓ ಮಹಾ ಯು ಮಹಾ ಓ ಮಹಾ ಯು ಮಹಾ ಹಾಯ್ ಸರ್, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರಲ್ಲಿ ಇವತ್ತು ಸ್ಪೆಷಲ್ ಆಗಿ ಶಿವನ್ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ದೀನಿ. ನೋಡಿ ಸರ್, ಪ್ರಸಾದ ಇಲ್ಲಿದೆ, ಕುಂಕುಮನೂ ಇದೆ. ಹಲೋ, ಯಾರ್ರಿ ನೀವು? ನೀವ್ ಯಾಕೆ ನನಗೆ ಕುಂಕುಮ ಮಾಡಬೇಕು? ಅಷ್ಟಕ್ಕೂ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ಏನು? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಿ ಅಂತ. ಆ ಪೂಜಾರಪ್ಪನು ನಿಮ್ಮ ಹೆಸರು ಹೇಳ್ತಾ ಇದ್ದಂಗೆ ಈ ರಾಶಿಯವರು ಸಿಡುಕ್ಮುತ್ತಿ ಸಿದ್ದಪ್ಪನ ತರ ಆಡ್ತಾರೆ, ಅವಾಗವಾಗ ಮರ್ತಿರೋರ್ ತರನೂ ಆಡ್ತಾರೆ ಅಂತ ಹೇಳ್ತಿದ್ದ. ಈಗ ಗೊತ್ತಾಯ್ತು ಅವ್ರು ಹೇಳಿದ್ದೆ ಸರಿ ಅಂತ. ಹಲೋ, ಏನು? ನನಗೆ ಗೊತ್ತು ನೀವೇನು ಹೇಳಕ್ ಬರ್ತೀರಾ ಅಂತ. ನಾನು ನಿಮ್ಮ ಹಣೆಗೆ ಕುಂಕುಮ ಇಡೋದು ನಿಮ್ಗೆ ಇಷ್ಟ ಇಲ್ಲ ಅಂತ ತಾನೇ? ಅಲ್ಲ, ನನ್ಗೊಂದು ಅನುಮಾನ, ಈ ಮರೆಯೋ ಕಾಯಿಲೆ ನಿಮಗ್ ಮಾತ್ರ ಇದೆಯಾ ಅಥವಾ ನಿಮ್ಮ ಮನೆಯವ್ರಿಗೆಲ್ಲ ಇದೆಯಾ? ಏನ್ ಬಿಟ್ರೆ ಮಾತಾಡ್ತಾನೆ ಇದ್ದೀರಾ? ತಗುದ್ ಬಿಟ್ಟ ಅಂದ್ರೆ ಸರಿ ಬಿಡಿ, ಅದಕ್ಕೆ ಯಾಕೆ ಇಷ್ಟು ಮುಖ ಊದಿಸ್ಕೊಂತೀರಾ? ಸ್ವಾತಿ, ಆ ಟೇಬಲ್ ಮೇಲೆ ಒಂದು ಫೈಲ್ ಇದೆ, ಕೊಡು. ಈ ಫೈಲ್ ಅಲ್ಲ, ಇನ್ನೊಂದು. ಯಾಕೋ ಮೇಡಮ್ ಫುಲ್ ಗರಮಲ್ಲಿರೋ ಹಾಗಿದೆ. ಪಟಾಕಿ ಯಾವತ್ತು ಪಟ ಅಂತಿತ್ತು, ಇವತ್ತು ಫುಲ್ ಟುಸ್ ಆಗ್ಬಿಟ್ಟಿದೆ. ಯಾಕೋ ಗಿರಿಮಣಿ ಮಾತಾಡ್ತಾನೆ ಇಲ್ಲ. ನಾನ್ ಮಾತಾಡ್ದೇನೋ ಬಿಟ್ರೇನು? ನಾನ್ ಮಾತಾಡಿದ್ರೆ ಒಟ್ಟ ಅಂತ್ಯ ಅಂತ ರೇಗಿಸ್ತೀರಾ, ಇಲ್ಲ ಅಂದ್ರೆ ಹೀಗಂತೀರಾ. ನಾನ್ ಈ ಮನೇಲಿ ಹೇಗಿರ್ಬೇಕು ಅಂತ ಹೇಳ್ಬಿಡಿ. ಅಂದ್ರೆ ಏನೇನ್ ಮಾತಿನ ಅರ್ಥ? ಪೊಲೀಸ್ ಇನ್ಸ್ಪೆಕ್ಟರ್ ಅಂತೀರಾ, ನನ್ ಮಾತಿನ ಅರ್ಥ ಆಗ್ಲಿಲ್ವಾ? ನಾನೇ ಹೇಳ್ತೀನಿ ಕೇಳಿ. ಅಲ್ಲ, 1000 ಸಲ ಪರೋಕ್ಷವಾಗಿ ಹೇಳ್ದೆ, 100 ಸಲ ನೇರವಾಗಿ ಹೇಳ್ದೆ, ಆದ್ರೂ ನನ್ ಮಾತು ಅರ್ಥ ಆಗ್ಲಿಲ್ವಾ ನಿಮ್ಗೆ? ನನಗ್ ಗೊತ್ತು, ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋ ಹಾಗೆ ಡ್ರಾಮಾ ಮಾಡ್ತೀರಾ. ನನ್ ಮನ್ಸಲ್ಲಿರೋದು ನಿಮ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಸರಿ, ನಾನು ಒಂದು ಹೆಣ್ಣು ಅನ್ನೋದನ್ನ ಮರ್ತು ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. I love you, Arya. I love you so much.